ಸಿಡಿ ಕಿಚನ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಹುಷಾರಿದ್ದಾರೆ ಅಂತ ಭಾವಿಸ್ತೇನೆ. ಸೊ ಇವತ್ತು ಮ್ಯಾಂಗ್ಳೂರ್ ಸೌತೆ ಅಂತ ಹೇಳ್ತೇವೆ. ಸೊ ಅದನ್ನು ಮತ್ತೆ ಚಿಕನ್ ಅನ್ನು ಹಾಕಿ ಅಂದ್ರೆ ಮಿಕ್ಸ್ ಹಾಕಿ ಒಂದು ಸಾಂಬಾರ್ ಮಾಡ್ತಿದ್ದೇನೆ, ಕರಿ. ಸೊ ರೆಸಿಪಿ ಹಾಕ್ತೇನೆ. ಸೊ ಈಗ ನೋಡಿ ಬನ್ನಿ. ಸೊ ಫಸ್ಟಿಗೆ ಎಂತೆಲ್ಲ ನಾವು ಹಾಕ್ತೇವೆ ನೋಡಿ ಇಂಗ್ರೀಡಿಯೆಂಟ್ಸ್, ಅದನ್ನೆಲ್ಲ ಎಣ್ಣೆಯಲ್ಲಿ ಒಳ್ಳೆಯದಾಗಿ ಉರಿಬೇಕು. ಸೊ ಅದಕ್ಕೆ ಇಲ್ಲಿ ನಾನು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಸೊ ತೆಂಗಿನ ಎಣ್ಣೆ ಒಳ್ಳೆಯದಾಗಿ ಬಿಸಿ ಆದಮೇಲೆ ನಾನು ಇದಕ್ಕೆ ಮೆಣಸನ್ನು ಹಾಕ್ತೇನೆ. ಸೊ ಈಗ ಎಣ್ಣೆ ಒಳ್ಳೆಯದಾಗಿ ಬಿಸಿಯಾಗಿದೆ. ಸೊ ಇಲ್ಲಿ ನಾನೊಂದು 10ರಿಂದ 13 ಅಷ್ಟು ತಗೊಂಡಿದ್ದೇನೆ ಮೆಣಸಿನಕಾಯಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ಇದನ್ನು ಈಗ ಒಳ್ಳೇದು ಮಾಡಿ ಉರಿಯುವ. ಓಕೆ, ಇದು ಈಗ ಒಳ್ಳೆಯದಾಗಿ ಫ್ರೈ ಆಗಿದೆ. ಸೊ ಇನ್ನು ಇದಕ್ಕೆ ನಾವು ಕೊತ್ತಂಬರಿಯನ್ನು ಕೂಡ ಹಾಕಿ ಫ್ರೈ ಮಾಡುವ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡ್ತೇನೆ, ಯಾಕಂದರೆ ಈಗ ಆಲ್ರೆಡಿ ಅದು ಎಣ್ಣೆ ತುಂಬ ಬಿಸಿಯಾಗಿದೆ, ಅದಕ್ಕೋಸ್ಕರ. ಇದನ್ನೆಲ್ಲ ಜಾಸ್ತಿ ಉರಿಬೇಕಂತಿಲ್ಲ, ತುಂಬ ಕಪ್ಪಾದರೆ ಮತ್ತೆ ಟೇಸ್ಟ್ ಬೇರೆನೇ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟಲ್ಲಿ ಉರಿದ್ರೆ ಸಾಕು. ನೋಡಿ, ಇಷ್ಟೇ ಸಾಕು. ಇನ್ನಿದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಕರಿಬೇವು ಹಾಕಿ ಕೂಡ ಲೈಟಾಗಿ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು.
ಇದೀಗ ಒಳ್ಳೆಯದಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಹಾಗೆಯೇ ತೆಂಗಿನಕಾಯಿ ತುರಿಯನ್ನು ಕೂಡ ಒಳ್ಳೇದು ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಎಣ್ಣೆ ಬೇಕಾದರೆ ಹಾಕ್ಬೋದು, ಇಲ್ಲದ್ರೆ ಹೀಗೇ ಅದನ್ನು ಫ್ರೈ ಮಾಡ್ಬೋದು. ಇದು ಕೂಡ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು. ಸೊ ನಿಮಗೆ ಕುಕ್ಕರಲ್ಲಿ ಕೂಡ ಮಾಡ್ಬೋದು, ಇಲ್ಲದಿದ್ದರೆ ಹೀಗೆ ಕೂಡ ಮಾಡ್ಬೋದು. ಕುಕ್ಕರಲ್ಲಿ ಮಾಡಿದರೆ ಸ್ವಲ್ಪ ಬೇಗ ಆಗುತ್ತೆ, ಇಲ್ಲದ್ರೆ ಹೀಗೆ ಮಾಡಿದರೆ ಸ್ವಲ್ಪ ಅದು ಕುಕ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗುತ್ತೆ. ನೀವು ಚಿಕ್ಕ ಚಿಕ್ಕ ಕಟ್ ಮಾಡಿದರೆ ಸೌತೆಕಾಯನ್ನು ಆಗ ಒಳ್ಳೆಯದಾಗಿ ಅದು ಕುಕ್ ಆಗುತ್ತೆ. ಸ್ವಲ್ಪ ಚಿಕ್ಕದೇ ಕಟ್ ಮಾಡಿ ಕುಕ್ಕರಲ್ಲಿ ಮಾಡೋದಾದರೆ ಪರವಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕರಿಬೇವು ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ತಿದ್ದೇನೆ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಈರುಳ್ಳಿ, ಹಾಗೆಯೇ ಸ್ವಲ್ಪ ಅರಿಶಿಣವನ್ನು ಕೂಡ ಹಾಕುವ. ಒಂದು 2 ಸ್ಪೂನ್ ಹಾಕ್ತಿದ್ದೇನೆ, ಅಂದರೆ ಚಿಕ್ಕ ಸ್ಪೂನಲ್ಲಿ. ಸೊ ಇದನ್ನು ಒಳ್ಳೇದು ಮಾಡಿ ಮಿಕ್ಸ್ ಮಾಡುವ. ಇನ್ನಿದಕ್ಕೆ ತೊಳೆದಿಟ್ಟಂತಹ ಚಿಕನನ್ನು ಹಾಕ್ತಿದ್ದೇನೆ. ಇಲ್ಲಿ ಚಿಕನ್ ಸ್ವಲ್ಪ ಪೀಸ್ ಇರೋದು, ಸೊ ನೀವು ಈಗ ಒಮ್ಮೆ ಟ್ರೈ ಮಾಡಿ ನೋಡಿ. ಸೊ ಸಖತ್ತಾಗಿ ಆಗುತ್ತೆ. ಅಂದರೆ ಇದಕ್ಕೆ ತುಂಬ ಚಿಕನ್ ಬೇಕಂತ ಇಲ್ಲ, ಒಂದು 10 ಪೀಸಲ್ಲಿ ಕೂಡ ಒಳ್ಳೆಯದಾಗುತ್ತೆ. ಇನ್ನು ಇದಕ್ಕೆ ನಾವು ಟೊಮೆಟೊವನ್ನು ಕೂಡ ಹಾಕುವ. ಮತ್ತು ಟೊಮೆಟೊ ಹಾಕಿದ ಮೇಲೆ ಸ್ವಲ್ಪ ಇಷ್ಟು ಬೇಕಷ್ಟು ರುಚಿಗೆ ಉಪ್ಪು ಕೂಡ ಹಾಕ್ತಿದ್ದೇನೆ. ಸೊ ಇಲ್ಲಿ ನೋಡ್ಬೋದು, ಅಂದರೆ ಚಿಕನ್ ಅರ್ಧವಾಸಿ ಬೆಂದಿದೆ. ಇನ್ನು ಇದಕ್ಕೆ ಸೌತೆಕಾಯಿ ಹಾಕುವ. ಸೌತೆಕಾಯಿ ಸ್ವಲ್ಪ ಅಂದರೆ ಕುಕ್ ಆಗಲಿಕ್ಕೆ ಟೈಮ್ ತಾಗುತ್ತೆ, ನಾನು ಹಾಗೆ ಹೇಳಿದಾಗೆ. ಇದಕ್ಕೆ ಈಗ ನೀರೇ ಆ್ಯಡ್ ಮಾಡಬೇಕಂತಿಲ್ಲ, ಯಾಕಂದರೆ ಅದು ಆಟೋಮೆಟಿಕ್ಕಾಗಿ ಕುಕ್ ಆದಮೇಲೆ ಸೌತೆಕಾಯಿ ನೀರು ತನ್ನಷ್ಟಕ್ಕೆ ಅದೆಲ್ಲ ಬಿಡುತ್ತೆ, ಅದಕ್ಕೋಸ್ಕರ.
ಇನ್ನು ಏನೆಲ್ಲ ಫ್ರೈ ಮಾಡಿಟ್ಟಿದ್ವಿ ಅದನ್ನೆಲ್ಲ ಪೇಸ್ಟ್ ಮಾಡುವ. ಸೊ ಸ್ವಲ್ಪ ಹುಳಿ ಕೂಡ ಹಾಕ್ತಿದ್ದೇನೆ. ಇನ್ನು ನಾವೆಂತ ಪೇಸ್ಟ್ ಮಾಡಿಟ್ಟಿದ್ದೀವಿ ನೋಡಿ ಅದನ್ನು ಇದಕ್ಕೆ ಹಾಕಿದ್ರೆ ಆಯಿತು. ನಿಮಗೆ ಸೌತೆಕಾಯಿಯನ್ನು ಖಾಲಿ ಸೌತೆಕಾಯಿಯನ್ನು ಕೂಡ ಕುಕ್ಕರಲ್ಲಿ ಬೇಯಿಸಿ ಹಾಕ್ಬೋದು ಈಗ. ಇಲ್ಲದಿದ್ದರೆ ಎಲ್ಲವನ್ನು ನಾನು ಹಾಗೆ ಹೇಳಿದಾಗೆ ಕುಕ್ಕರಲ್ಲೇ ಮಾಡ್ಬೋದು. ಸೊ ಈಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗೇ ಇಡಿ, ಯಾಕಂದರೆ ಅದು ಮತ್ತೆ ಕುದಿದು ಸ್ವಲ್ಪ ಅದು ಅಂದರೆ ತಿಕ್ಕಾಗಿ ಆಗುತ್ತೆ ಗ್ರೇವಿ. ಸ್ವಲ್ಪ ಈಗ ಅಂದರೆ ತೆಳು ರೀತಿ ಇಟ್ಟರೆ ಒಳ್ಳೆಯದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಹಾಕಿ. ಅಂದರೆ ನಿಮಗೆ ಈ ಪೀಸ್ ಉಂಟಲ್ಲ ಎಲ್ಲ ಟ್ರಾನ್ಸ್ಪರೆಂಟ್ ಟೈಪಲ್ಲಿ ಬಂದರೆ ಬೆಂದಿದೆ ಅಂತ, ಹಾಗೆ ಬಿಳಿ ಬಿಳಿ ಇದ್ದರೆ ಅದು ಬೆಂದಿಲ್ಲ. ಸೊ ನೋಡ್ಬೋದು ಈಗ ಫೈನಲಿ ಒಳ್ಳೆಯದಾಗಿ ಬೆಂದಿದೆ. ಸೊ ನಾನು ಹಾಗೆ ಹೇಳಿದಾಗೆ ಗ್ರೇವಿ ಸ್ವಲ್ಪ ಈಗ ತಿಕ್ಕಾಗ್ತಾ ಬಂದಿದೆ. ಅದಕ್ಕೋಸ್ಕರ ಮಾಡುವಾಗನೇ ಸ್ವಲ್ಪ ತೆಳುವಾಗಿ ಇಟ್ಟರೆ ಮತ್ತು ಒಳ್ಳೆಯದಾಗಿ ಆಗುತ್ತೆ ಗ್ರೇವಿ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟಕ್ಕೇ ಆಗುತ್ತೆ. ಸೊ ನೋಡ್ಬೋದು. ಇವತ್ತಿನ ಈ ಮಂಗಳೂರು ಸೌತೆ ಹಾಗೂ ಚಿಕನ್ ಕರಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತಿದ್ದಂತೆ ಕೇಳಿ ಬಾಯ್.